ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅನ್ನ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಂಬಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಸರ್, ಆಮೇಲೆ ಹೆಚ್ಚುವರಿ ಡಿಸಿಎಂ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಡಿಸಿಎಂ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಅಭಿಮಾನಿಗಳು ಕೂಡ ಓದಲ್ಲಿ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಪಡ್ತಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅನ್ನ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಂಬಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಸರ್, ಆಮೇಲೆ ಹೆಚ್ಚುವರಿ ಡಿಸಿಎಂ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಡಿಸಿಎಂ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಅಭಿಮಾನಿಗಳು ಕೂಡ ಓದಲ್ಲಿ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಪಡ್ತಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅನ್ನ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಂಬಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಸರ್, ಆಮೇಲೆ ಹೆಚ್ಚುವರಿ ಡಿಸಿಎಂ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಡಿಸಿಎಂ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಅಭಿಮಾನಿಗಳು ಕೂಡ ಓದಲ್ಲಿ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಪಡ್ತಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ಹರಿಯಾಣದಲ್ಲಿ ಎಕ್ಸಿಟ್ ಪೋಲ್ ಅಲ್ಲಿ ಏನು ತೋರಿಸಿದ್ರಿ? ಹರಿಯಾಣ ಎಕ್ಸಿಟ್ ಪೋಲ್ ಅಲ್ಲಿ ಕಾಂಗ್ರೆಸ್ ಅನ್ನ ತೋರಿಸಿದ್ರಿ. ಬಿಜೆಪಿ ಬಂತು, ಕೇಳಿ, ಬಿಜೆಪಿ ಬಂತು ಅದಲ್ಲಿ. ಆಮೇಲೆ ನೀವು ಲೋಕಸಭಾ ಚುನಾವಣೆಯಲ್ಲಿ 400 ಪಾರ್ ಬಿಜೆಪಿ ಅಂದ್ರಿ. ಎಲ್ಲಿ ಬಂತು 400 ಪಾರ್? ಎಕ್ಸಿಟ್ ಪೋಲ್ಗೆ ನಂಬಕ್ಕಾಗಲ್ಲ, ಅದು ಬೇರೆ ಥರನೇ. ಅದ್ರ ಬಗ್ಗೆನೂ ಖರ್ಗೆ ಸಾಹೇಬ್ರ ಜೊತೆ ಚರ್ಚೆ ಮಾಡಿದ್ವಿ. ತುಂಬ ವಾತಾವರಣ ಚೆನ್ನಾಗಿತ್ತು. ಎಕ್ಸಿಟ್ ಪೋಲ್ ಅಲ್ಲಿ ತೋರಿಸ್ಕೊಳ್ಳೋಂಗೆ ಆ ಥರ ರಿಸಲ್ಟ್ ಬರಲ್ಲ, ಒಳ್ಳೆ ರಿಸಲ್ಟ್ ಬರ್ತಂತ ನಾವು ನಿರೀಕ್ಷೆ ಕೊಡ್ತೀವಿ. ಸರ್, ಆಮೇಲೆ ಹೆಚ್ಚುವರಿ ಡಿಸಿಎಂ ಬಗ್ಗೆನೂ ಕೂಡ ಚರ್ಚೆ ಆಗ್ತಾ ಇದೆ. ಅಲ್ಪಸಂಖ್ಯಾತರಿಗೂ ಕೂಡ ಒಂದು ಡಿಸಿಎಂ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ. ಅದ್ರ ಬಗ್ಗೆ ಏನೇನು ಅಭಿಮಾನಿಗಳು ಕೂಡ ಓದಲ್ಲಿ ಅದ್ರ ಬಗ್ಗೆ ಏನೇನು ಚರ್ಚೆ ಇಲ್ಲ ಸರ್. ಅದು ಮಾಮೂಲಿ, ಸಹಜ. ಎಲ್ಲರ ಅಭಿಮಾನಿಗ ಪ್ರಸಾದ್ ಹಬ್ಬ ಅವರು ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಪಡ್ತಾರೆ. ಆಸಿಫ್ ಸೇಠ್ ನಿಂತಿದ್ದಾರೆ. ಆಸಿಫ್ ಸೇಠ್ ಮಂತ್ರಿ ಆಗ್ಬೇಕಂತ ಅವ್ರ ಅಭಿಮಾನಿಗಳು ಆಸೆ ಇಟ್ಕೊಳ್ಳೋದು ಸಹಜ ತಾನೆ. ಅದು ಏನೇನು ಆಗಲ್ಲ. ಈ ಸಿದ್ದರಾಮಯ್ಯ ಅವರು 28ವರೆಗೂ ಅವರೇ ಮುಖ್ಯಮಂತ್ರಿಯಾಗಿ ಮುಂದುವರಿದ್ದಾರೆ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವಂತ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವಂತ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.